ಚಿತ್ತಾಪುರ ತಾಲೂಕಿನ PLD ಬ್ಯಾಂಕಿನ ಅಧ್ಯಕ್ಷರಾಗಿ ಭೀಮಣ್ಣ ಸಾಲಿಯವರು ಆಯ್ಕೆಯಾಗಿದ್ದರು. ಇನ್ನು ಭೀಮಣ್ಣ ಸಾಲಿಯವರು ಬ್ಯಾಂಕಿನ ಮೆಟ್ಟಿಲೇ ಹತ್ತಿಲ್ಲ. ಈಗಲೇ 30 ವರ್ಷದಲ್ಲಿ ಏನು ಮಾಡಿದ್ದಾರೆ ಎಂದು ಕೇಳ್ತಾ ಇರೋದು ಹಾಸ್ಯಾಸ್ಪದ ಸಂಗತಿ. ಬ್ಯಾಂಕ್ ಏನು ಎನ್ನುವುದನ್ನು ಮೊದಲು ತಿಳಿದುಕೊಳ್ಳಲಿ ಎಂದು ಮಾಜಿ ಅಧ್ಯಕ್ಷ ಮಲ್ಲಿನಾಥ್ ಇಂದೋರ್ ತಿರುಗೇಟು ನೀಡಿದ್ದಾರೆ. ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಮಾಡಿ ಮಾತನಾಡುವುದರ ಮುಖಾಂತರವಾಗಿ ಮೊದಲು ಬ್ಯಾಂಕ್ ಬಗ್ಗೆ ಅರಿತುಕೊಂಡು ನಂತರ ಕಿವಿ ಮಾತು ಮಾತನಾಡಲಿ ಅಂತ ಹೇಳಿದ್ದಾರೆ. PLD ಬ್ಯಾಂಕಿಗೆ ಈಚೆಗೆ ನಡೆದ ಚುನಾವಣೆ ಕಾನೂನು ಬಾಹಿರವಾಗಿ ನಡೆದಿದೆ. ಈ ಕುರಿತು ಸಹಕಾರ ಇಲಾಖೆಯ ಜಂಟಿ ಉಪ ನಿಬಂಧಕರಿಗೆ ದೂರು ನೀಡಲಾಗಿದೆ ಎಂದರು. ಸಹಕಾರ ನಿಯಮಗಳನ್ನು ಉಲ್ಲಂಘಿಸಿ ಅಧಿಕಾರಿಗಳು ಚುನಾವಣೆ ನಡೆಸಿದ್ದಾರೆ. 6,000 ಸದಸ್ಯರಿದ್ದಾರೆ. ಅದರಲ್ಲಿ 450 ಸದಸ್ಯರು ಅರ್ಹತೆ ಪಡೆದವರು. ಆದರೆ ಸಾಮಾನ್ಯ ಸಭೆಯಲ್ಲಿ 19 ಸದಸ್ಯರು ಮಾತ್ರ ಹಾಜರಿದ್ದರು. ಅಲ್ಲದೆ ಸದಸ್ಯನಲ್ಲದ ನಾಗರೆಡ್ಡಿ ಪಾಟೀಲ್ ಕರ್ದಾಳ್ ಹಾಜರಿದ್ದರು. ಅವರನ್ನು ಹೊರಗೆ ಕಳುಹಿಸಲಿಲ್ಲ. ಆಡಳಿತಾಧಿಕಾರಿ ಮಲ್ಲಿಕಾರ್ಜುನ್ ಚಲವಾದಿ ಅವರು ನಡವಳಿ ಬುಕ್ ನಾಗರೆಡ್ಡಿ ಪಾಟೀಲ್ ಮನೆಗೆ ತೆಗೆದುಕೊಂಡು ಹೋಗುವ ಮೂಲಕ ಕಾನೂನು ಉಲ್ಲಂಘಿಸಿದ್ದಾರೆ. ಇಲ್ಲಿ ಸತ್ತವರ ಹೆಸರಿನ ಮೇಲೆಯೂ ಕೂಡ ಶುಲ್ಕ ಭರಿಸಿ ಸದಸ್ಯರಾಗಿ ಮಾಡಿದ್ದಾರೆ. ಅಲ್ಲದೆ ನಿಜವಾಗಿಯೂ ಸದಸ್ಯರಾರು ಶುಲ್ಕ ಭರಿಸಿ ಸದಸ್ಯರಾಗಿಲ್ಲ. ಕಾಂಗ್ರೆಸ್ ಮುಖಂಡ ಚಂದ್ರಶೇಖರ್ ಸಾತನೂರ್ ಅವರೊಬ್ಬರೇ ಬಹುತೇಕರ ಶುಲ್ಕ ಪಾವತಿಸಿ ಸದಸ್ಯರನ್ನಾಗಿ ಮಾಡಿಸಿದ್ದಾರೆ ಎಂದು ದೂರಿದರು. ನನ್ನ ಅವಧಿಯಲ್ಲಿ PLD ಬ್ಯಾಂಕ್ ಸಾಲ ಕೊಡುವುದರಲ್ಲಿ ಹಾಗೂ ಸಾಲ ವಸೂಲಾತಿ ಮಾಡುವುದರಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಈಗ ಜಿಲ್ಲೆಯಲ್ಲಿ 3ನೇ ಸ್ಥಾನದಲ್ಲಿದೆ. ಇದು ಅಭಿವೃದ್ಧಿ ಅಲ್ಲದೆ ಮತ್ತೇನು ಎಂದು ಪ್ರಶ್ನೆ ಮಾಡಿದರು. PLD ಬ್ಯಾಂಕ್ ಚುನಾವಣೆಯಲ್ಲಿ ನಾವು 30 ವರ್ಷ ಅವಧಿಯಲ್ಲಿ ಕಾಂಗ್ರೆಸ್, BJP, JDS ಅಂತ ರಾಜಕೀಯ ಮಾಡಿಲ್ಲ. ಪಕ್ಷಾತೀತವಾಗಿ ಎಲ್ಲ ರೈತರಿಗೂ ಕೂಡ ಅನುಕೂಲ ಮಾಡಿಕೊಟ್ಟಿದ್ದೇವೆ ಹಾಗೂ 400ಕ್ಕಿಂತ ಅಧಿಕ ರೈತರಿಗೆ ಸಾಲ ಸೌಲಭ್ಯ ಹಾಗೂ ಟ್ರ್ಯಾಕ್ಟರ್ ಸೌಲಭ್ಯ ನೀಡಲಾಗಿದೆ ಎಂದು ಹೇಳಿದರು. ಆದರೆ ಈಗಿನ ಅಧ್ಯಕ್ಷರು ಕಾಂಗ್ರೆಸ್ ರಾಜಕೀಯ ಮಾಡುತ್ತಿದ್ದಾರೆ ಎಂದರು. ತಮ್ಮ ಅನುಕೂಲಕ್ಕೆ ತಕ್ಕಂತೆ ಕ್ಷೇತ್ರಗಳನ್ನು ಮಾಡಿಕೊಂಡು ಚುನಾವಣೆ ಮಾಡಿದ್ದಾರೆ. ನನ್ನ ಕಮರವಾಡಿ ಕ್ಷೇತ್ರವನ್ನು SP ಮಾದರಿ ಮಾಡಿದ್ದಾರೆ. ಒಂದು ವೇಳೆ ಸಾಮಾನ್ಯ ಮಾಡಿದರೆ ನನ್ನ ತಾಕತ್ತು ತೋರಿಸುತ್ತದೆ ಎಂದು ಕುಟುಕಿದರು. ಕಾಂಪೌಂಡ್ ಕಾಮಗಾರಿಗೆ 6 ಲಕ್ಷ ಮೀಸಲಿಡಲಾಗಿದೆ ಹಾಗೂ 10 ಲಕ್ಷ FDR ಮಾಡಲಾಗಿದೆ ಹಾಗೂ 1.50 ಕೋಟಿ ಅನುದಾನ ಇದೆ ಎಂದು ಹೇಳಿದರು. BJP ಜಿಲ್ಲಾ ಉಪಾಧ್ಯಕ್ಷ ಬಸವ ರಾಜ್ ಬಂಡೂರ್ಕರ್ ಮಾತನಾಡಿ, ಸಚಿವರ ಕೈಗೊಂಬೆಯಾಗಿ ಈ ಅಧಿಕಾರಿಗಳು ಕಾನೂನು ಬಾಹಿರವಾಗಿ PLD ಬ್ಯಾಂಕ್ ಚುನಾವಣೆ ನಡೆಸಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದ್ದಾರೆ ಎಂದು ಆರೋಪಿಸಿದರು. ಸ್ಪಂದನೆ ಮಾಡಲಿಲ್ಲ. ಜಿಲ್ಲಾ ಆಫೀಸರ್ ಆಯಿತು, ತಾಲೂಕುದಾರ ಆಯಿತು, ಜಾಯಿಂಟ್ ರಿಜಿಸ್ಟರ್ ಗುಲ್ಬರ್ಗ, ಡೆಪ್ಟಿ ರಿಜಿಸ್ಟರ್ ಗುಲ್ಬರ್ಗ, AR ಸೇಡಮ್ ಮತ್ತು ಅದಕ್ಕೆ ಸರ್ಕಾರದ ಅಂತ ತಿಳ್ಕೊಂಡು ಅವ್ರು ಯಾವುದೋ ನಮ್ಮ ಮೇಲೆ ಕ್ರಮ ತಗೋಲ್ಲ. ಮತ್ತು ಇದಲ್ಲದೆ ನಾವು ಉಚ್ಚ ನ್ಯಾಯಾಲಯ ಸಹಿತ ಹೋದೆವು ಪರವಾಗಿ. ಅಲ್ಲಿ ಸಹ ನಮ್ಗೆ ಸ್ಪಂದನೆ ಸಿಗಲಿಲ್ಲ. ಈಗ ಕೆನಡಾ ಪೇಮೆಂಟ್ಸ್ ಆಗೋದೇ ಏನೂ ಆಗಲ್ಲ ಅಂತ ಅಂದರು. ಇದು ಕಾನೂನು ಬಾಹಿರವಾಗಿ ಜನರ ಬಳಿ ಆಗಿಲ್ಲ. ಬ್ಯಾಂಕ್ನವ್ರು ಮಾಡ್ಬೇಕು. ಬ್ಯಾಂಕ್ ಮಾಡ್ಬೇಕಂದ್ರೆ ಅದು ಅಲ್ಲ, ನಾ ಇಲ್ಲ ಸೂಪರ್ ಸೆಟ್ ಆಗಿತ್ತು. ನಾವು ಅವಾಗಲೇ ನಮ್ದು ಅವಧಿ ಫೆಬ್ರವರಿದೇ ಮುಗಿತ್ತು. ಫೆಬ್ರವರಿ ಮುಗಿದ ನಂತರ ಮತ್ತೆ ಅವ್ರ ಗೌರ್ಮೆಂಟ್ ಹ್ಯಾಂಡ್ ಆಯಿತು, ಸೂಪರ್ ಸೆಟ್ ಆಯಿತು. ಅವಾಗ ಜನರ ಬಳಿ ಕರಿಬೇಕಂತ ಕಾನೂನು ಅದಲ್ಲ. ಕಾನೂನಾಗ ಜನರ ಬಳಿ ಇಂತಿಷ್ಟಲ್ಲಿ ಜನ ಇರ್ಬೇಕಂತದ. ಟೋಟಲ್ 6,000 ಮಂದಿ ಒಳಗೆ ಟೋಟಲ್ ಮೆಂಬರ್ ಇದ್ರು. ಎಲಿಜಿಬಲ್ ವೋಟರ್ಸು 450. ಅದರಲ್ಲಿ 10% ಮಂದಿ ಹಾಜರಾತಿ ಇರಬೇಕು. ಹಾಜರಾತಿ ಮಾತ್ರ ಓನ್ಲಿ 20 ಮಂದಿ. ಹೌದು, ನಾವು ಆಗಲೇ ಎಲ್ಲ ಮೀಟಿಂಗ್ನಾಗ ಹೇಳಿದೆವು. ಅದು ಮೆಂಬರ್ ಇದ್ದರು ಮಾತ್ರ ಇರಬೇಕು. ಅದು ಕೆಲವು ಹೊರಗಿನವ್ರು ಸಹಿತ ಬಂದ್ರೆ ಅದರಲ್ಲಿ. ಫಾರ್ ಎಕ್ಸಾಂಪಲ್ ನಾಗರೆಡ್ಡಿ ಅವ್ನು ಸದಸ್ಯನೇ ಅಲ್ಲ, ಬಂದು ಕುಂತ ಅಲ್ಲಿ. ಖರೇಂದ್ರ ಆಫೀಸರ್ ಅವನಿಗೆ ಎಬ್ಬಿಸಿ ಹೊರಗೆ ಕಳಿಸ್ಬೇಕಾಗಿತ್ತು. ನಾಗರೆಡ್ಡಿ ಬ್ಯಾಂಕಿನ ಸದಸ್ಯನೆಲ್ಲ ಅಲ್ಲಿ ಬಂದು ಅಂತ 2-3 ಸದಸ್ಯನೆಲ್ಲ ಬಂದು ಕುಂತರಲ್ಲಿ. ಅದು ಕಾನೂನು ಬಾಹಿರವಾಗಿ ಆಫೀಸರ್, ಯಾಕಂದ್ರೆ ಆ ಆಫೀಸರ್ ಅವರೇ ಮನುಷ್ಯರ, ಅವ್ರು ಹೇಳೋದಕ್ಕೆ ಕೇಳ್ತಾರೆ. ಆಗಲೇ ಏನದ ನಾವು ಕಂಪ್ಲೇಂಟ್ ಕೊಟ್ಟ ರೆಡ್ ಹ್ಯಾಂಡ್ ಕೊಟ್ಟೆವು ಕಂಪ್ಲೇಂಟ್. ಅವ್ರು ಡೆಪ್ಟಿ ನಮ್ಮ ಅಫ್ಸರ್ ಚಲವಾದಿ ಮಲ್ಲಿಕಾರ್ಜುನ್ ಚಲವಾದಿ ಬುಕ್ ತೊಗೊಂಡು ಹೋಗ್ಬಿಟ್ಟು ಅವ್ನು ನಾಗರೆಡ್ಡಿ ಮನೆಗೆ ಎಲ್ಲಿ ಯಾರು ಮೀಟಿಂಗ್ ಹಾಜರಾಗಿರ್ತಲ್ರಿ, ಅದು ಪ್ರತಿಯೊಬ್ಬರು ಸಹಿ ಮಾಡಬೇಕು. ಸಹಿ ಮಾಡಿದ್ರೆ ನಾವು ಫೋಟೋ ತೊಗೊಂಡು ಅಂತ ಹೇಳಿದವ್ರಿ. ಅದು ಬುಕ್ ತೊಗೊಂಡು ಹೋಗ್ಬಿಟ್ಟು ಅವ ಆಡಳಿತಾಧಿಕಾರಿ ಚಲವಾದಿ ಅದಕ್ಕೆ ಈಗ ಅವನಿಗೆ ಲೆಟರ್ ಕೊಟ್ಟಿವಿ. ಮತ್ತು ಇದ್ರ ಬಗ್ಗೆ ಜಾಯಿಂಟ್ ರಿಜಿಸ್ಟರ್ ಕೊಟ್ಟಿವಿ. ಅದಾದ್ರೆ ಸಹಿತ ಜಾಯಿಂಟ್ ರಿಜಿಸ್ಟರ್ ಇನ್ಕ್ವೈರಿ ಹಾಕ್ಯಾನ. ಇದು ಕಾನೂನು ಬಾಹಿರವಾಗಿ ಮಾಡ್ಯಾರ, ಇದು ಇನ್ಕ್ವೈರಿ ಮಾಡಿ ಅಂತೇಳಿ ಒಬ್ಬ ಅಷ್ಟೇ ಇದು ಚಿಂಚೋಳಿ CDO ಚಿಂಚೋಳಿ CJO ಒಬ್ಬರಿಗೆ ಇನ್ಕ್ವೈರಿಗೆ ಹಾಕ್ಯಾರ. ಇದು ಕಾನೂನು ಬಾಹಿರವಾಗಿ ಸಭೆ ಮಾಡ್ಯಾರ, ಅದನ್ನು ಇನ್ಕ್ವೈರಿ ಮಾಡಂತೇಳಿ ಅದನ್ನು ಅಷ್ಟೇ ಇಟ್ಬಿಟ್ರು ದಂಡಿಗೆ. ಅದು ವಿಚಾರಣೆ ಮಾಡಲಿಲ್ಲ. ಅದ್ರ ಚುನಾವಣೆ ದಿನಾಂಕ ಘೋಷಣೆ ಮಾಡಿಬಿಟ್ರು. ಮೊದಲ 1/6 ಚುನಾವಣೆ ಘೋಷಣೆ ಮಾಡಿದ್ರು. ಆಮೇಲೆ ಅನ್ನೆಸರಿ ಯಾರಿಗೆ ಹೇಳಾರ್ದೇ 15 ತಾರೀಕು ಮಾಡಿದ್ರು.
ಎಟ್ ದ ಟೈಮ್ ಆಫ್ ಬಿಗಿನಿಂಗ್ ನೋಟಿಸ್ ಕೂಡ 1/6 ಚುನಾವಣೆ ಅದ, ಅದಕ್ಕೆ ನೀವು ಡಿಫರೆನ್ಸ್ ಮೊತ್ತವನ್ನು ಕಟ್ಟಬೇಕಂತ ಎಲ್ಲ ಸದಸ್ಯರಿಗೆ 6,000 ಸದಸ್ಯರಿಗೆ ನೋಟಿಸ್ ಕಳಿಸಿದ್ರು ಅವ್ರು. 6,000 ಸದಸ್ಯರಲ್ಲಿ ಅದು 200 ಮಂದಿ ನೋಟಿಸ್ ಅವರೇ ಕಟ್ಟ್ಯಾರ ಅವ್ರು. ಸದಸ್ಯ ಬಂದು ಕಟ್ಟೋಕೆ ಎಷ್ಟು ಅಂದ್ರೆ ಅದೇ ಒಬ್ಬರು ಸದಸ್ಯ ಬಂದು 150-200 ವರ್ಷ ಕಟ್ಟ್ಯಾರ ಅವರು. ಅದೆಷ್ಟೋ ಮಂದಿ ಕನಿಷ್ಠ ಒಂದು 25 ಮಂದಿ ಸತ್ತೋರದಾರಲ್ಲಿ. ಫಾರ್ ಎಕ್ಸಾಂಪಲ್ ಒಂದಂತೂ ಡೆತ್ ಸರ್ಟಿಫಿಕೇಟ್ ಎಲ್ಲ ಪತ್ರಿಕೆ ಒಂದು ಡೆತ್ ಸರ್ಟಿಫಿಕೇಟ್ ಸತ್ತನಾದ್ಮೇಲೆ ಇವ್ರು ರಿಸಿಪ್ಟ್ ಹೆಂಗೆ ಅಮೌಂಟ್ ಹೆಂಗೆ ತೊಗೊಂಡ್ರು ಅವ್ರು ನಮ್ಮ ಇದರ ಕಾಂಗ್ರೆಸ್ ಪರವಾಗಿ ಯಾರು ನಾಗರೆಡ್ಡಿ ಪರವಾಗಿ ಇದ್ದವರು ಅಂತ ತಿಳ್ಕೊಳ್ರಿ. ಮತ್ತೆ ಅವಾಗ ಅವ್ರು ನಮ್ಮ ಸಾತ್ನೂರು ಚಂದ್ರ ಮನುಷ್ಯ ಯಾರು ಮನುಷ್ಯ ಎಷ್ಟೋ ವರ್ಷ ಸತ್ತವರ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ತಾಲೂಕಾಧ್ಯಕ್ಷ ರವೀಂದ್ರ ಎ ಸಜ್ಜನಶೆಟ್ಟಿ, ಹಿಂದುಳಿದ ವರ್ಗಗಳ ಬಿ ಮಲ್ಲಿಕಾರ್ಜುನ್ ಎಮ್ಮೆನೂರ್, ನಗರಾಧ್ಯಕ್ಷ ಆನಂದ್ ಪಾಟೀಲ್ ನರಿಬೋಳ್, ಪ್ರಧಾನ ಕಾರ್ಯದರ್ಶಿಗಳಾದ ನಾಗರಾಜ್ ಹುಗಾರ್, ಮಲ್ಲಿಕಾರ್ಜುನ್ ಇಟ್ಗಿ, ಶಿವರಾಮ್ ಚವ್ಹಾಣ್ ಹಾಜರಿದ್ದರು. ಅಣ್ಣಾರಾಯ್ ವಿ ವಣಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ್.